ರಾಜ್ಯದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀಬೇಕಿದೆ. ಅದರಲ್ಲೂ ಕೂಡ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಈಗ ಜಿದ್ದಿನ ಅಖಾಡವಾಗಿ ಮಾರ್ಪಾಡಾಗಿದೆ. ಅದರಲ್ಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಅಹಿಂದ ನಾಯಕರುಗಳಿಗೆ ಅಥವಾ ಅಹಿಂದ ಕೋಟಾದಡಿಯಲ್ಲಿ ಈ ಬಾರಿ ಟಿಕೆಟ್ ಅನ್ನು ಕೊಡಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಗೆ ಟಿಕೆಟ್ ಸಮರ. ಟಿಕೆಟ್ಗಾಗಿ ಅಖಾಡಕ್ಕೆ ಇಳಿದ ಕಾಂಗ್ರೆಸ್ ಅಹಿಂದ ನಾಯಕರು. ಮುಸ್ಲಿಮರು ಅಥವಾ ದಲಿತರಿಗೆ ಟಿಕೆಟ್ ನೀಡುವಂತೆ ಆಗ್ರಹ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದುವರೆಗೂ ಖಾತೆಯನ್ನೇ ತೆರೆದಿಲ್ಲ. ಈ ಕ್ಷೇತ್ರ ಕಾಂಗ್ರೆಸ್ಗೆ ವರವಾಗಿದ್ರೆ ಬಿಜೆಪಿಗೆ ಕಬ್ಬಿಣದ ಕಡಲೆ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಸತತ 6 ಬಾರಿ ಶಾಮನೂರು ಶಿವಶಂಕರಪ್ಪ ಗೆದ್ದು ಹಿಡಿತ ಸಾಧಿಸಿಕೊಂಡಿದ್ರು. ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನದಿಂದ ಕ್ಷೇತ್ರದ ಸ್ಥಾನ ತೆರವಾಗಿದ್ದು ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಇಷ್ಟು ದಿನ ಹಿರಿಯರಾದ ಶಾಮನೂರು ಅವರಿಗೆ ಬೆಂಬಲಿಸಿದ್ದೇವೆ, ಮುಂದೆ ಇದ್ದಿದ್ರು ಅವರಿಗೆ ಬೆಂಬಲಿಸುತ್ತಿದ್ದೆವು. ಅವರು ನಿಧನರಾದ್ರು ಅಂದಾಕ್ಷಣ ಅವರ ಕುಟುಂಬಕ್ಕೆ ಟಿಕೆಟ್ ಕೊಡೋ ರೂಲ್ಸ್ ಇಲ್ಲ. ದಕ್ಷಿಣದಲ್ಲಿ 80% ಅಹಿಂದ ಮತದಾರರಿದ್ದಾರೆ. ಮುಸ್ಲಿಮರು ಹೆಚ್ಚಾಗಿ ಮುಸ್ಲಿಂ ವ್ಯಕ್ತಿಗೆ ಟಿಕೆಟ್ ನೀಡಿ, ಇಲ್ಲವೇ ಕುರುಬರು, ವಾಲ್ಮೀಕಿ ನಾಯಕ ಸಮಾಜ ಹೆಚ್ಚಿದೆ. ಅಹಿಂದ ವರ್ಗಕ್ಕೆ ಟಿಕೆಟ್ ನೀಡಬೇಕು, ಇಲ್ಲದಿದ್ರೆ ಮುಂದಿನ ತೀರ್ಮಾನ ಮಾಡುತ್ತೇವೆ ಎಂದು ದಾವಣಗೆರೆಯ ಅಹಿಂದ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಯಾರೇ ತಂದರೂ ಸಹಿತ ನಮ್ಮ ಒಂದೇ ಒಂದು ಬೇಡಿಕೆ ಏನ್ರಿ, ಅಹಿಂದ ವರ್ಗದವರಿಗೆ ಈ ಸರ್ತಿ ಈ ಕಡೆ ಭಾಗದಲ್ಲಿ ಅವಕಾಶ ಮಾಡಿಕೊಡಿ. ಸೌತ್ನಲ್ಲಿ ಅಷ್ಟೇ ನಮ್ಮ ಬೇಡಿಕೆ. ಅದರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದೆ, ನಮಗೆ ಅವಕಾಶ ಮಾಡಿಕೊಡ್ರಿ ಅಂತ ಕೇಳ್ತೀವಿ. ನಾವು 80,000 ಇದ್ದರೆ ಅಹಿಂದ ವರ್ಗ 80% ಇದ್ದಾರೆ. ನಾಯಕರು ಮತ್ತು ಕುರುಬರು, ದಲಿತರು, ಮರಾಠರು, SC ST ಉಪ್ಪಾರರು, ನಮ್ಗೆ ಅವಕಾಶ ಇದೆ, ನಮಗೆ ಅವಕಾಶ ಮಾಡಿಕೊಡಿ, ಇಷ್ಟೇ ನಾವು ಕೇಳಿ. ದಾವಣಗೆರೆಗೆ ಸಚಿವ ಜಮೀರ್ ಆಗಮಿಸಿದ ವೇಳೆ ಮುಸ್ಲಿಂ ಮುಖಂಡರು ಭೇಟಿ ಮಾಡಿ ಈ ಬಾರಿ ದಕ್ಷಿಣ ಕ್ಷೇತ್ರಕ್ಕೆ ಮುಸ್ಲಿಂ ಮುಖಂಡರಿಗೆ ಟಿಕೆಟ್ ನೀಡುವಂತೆ ಹೈಕಮಾಂಡ್ಗೆ ಒತ್ತಾಯಿಸುವಂತೆ ಮನವಿ ಮಾಡಿದರು. ಅಲ್ಲದೆ ಶಾಮನೂರು ಶಿವಶಂಕರಪ್ಪನವರು ಕಳೆದ 2023ರ ಚುನಾವಣೆಯ ಭಾಷಣದಲ್ಲಿ ಮುಂದೆ ಮುಸ್ಲಿಮರಿಗೆ ಟಿಕೆಟ್ ಕೊಡುವುದಾಗಿ ಹೇಳಿದ್ದು ಅದರ ವಿಡಿಯೋ ಇದೆ. ಹೀಗಾಗಿ ಮುಸ್ಲಿಂ ಸಮಾಜಕ್ಕೆ ಟಿಕೆಟ್ ಸಿಗುವ ಭರವಸೆ ಇದೆ ಎಂಬುದು ಸಂಚಲನ ಮೂಡಿಸಿದೆ. ಅಂತಾನು ಭಾಳ ಜನ ಬಂದು ಕೇಳಿದ್ರು. ಮಾನ್ಯ ಹಿರಿಯರಾದಂಥ ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರೇ, ಹೋದ ಚುನಾವಣೆಯಲ್ಲಿ ನಾನು ಕೊನೆಯ ಚುನಾವಣೆ ಇದು, ನನ್ನ ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದಾರಂತ ಭಾಳ ಜನ ಮುಖಂಡರು ನಂತಾನು ಬಂದಿದ್ರು. ಈ ಸಾರಿ ಇದ್ದಷ್ಟು ಗಟ್ಟಿ ದನಿ ಮೊದಲಿದ್ದಿಲ್ಲ. ಮೊದಲು ಸುಮ್ಮನೆ ನಾಮಕಾವಸ್ಥೆ ನೀವೇನೇನು ಹೇಳಿದ್ರಲ್ಲ ಕರೆಕ್ಟ್ ಇದೆ. ಈ ಸಾರಿ ಅದು ಗಟ್ಟಿ ಧ್ವನಿ ಇದೆ, ಯಾಕಂದರೆ ಶಿವಶಂಕರಪ್ಪರು ಮೊದಲು ಕಂಟೆಸ್ಟ್ ಮಾಡ್ತಾ ಇದ್ರು, ಹಾಗಾಗಿ ಅದು ಸ್ವಲ್ಪ ಧ್ವನಿ ಅಷ್ಟು ಜೋರಿದ್ದಿಲ್ಲ. ಈ ಸಾರಿ ಬಲವಾಗಿ ಅಹಿಂದ ವರ್ಗ, ಅಲ್ಪಸಂಖ್ಯಾತರು, ಪಂಚಮಶಾಲಿ ಲಿಂಗಾಯತರು ಯಾರಿಗಾದ್ರೂ ನೀವು ಕೊಟ್ಟೇ ಕೊಡಬೇಕು, ಅವ್ರಿಗೆ ಆ ಜನಾಂಗಕ್ಕೆ ಅನ್ಯಾಯ ಆಗಿದೆ ಅಂತಕ್ಕಂಥ ಒಂದು ದೊಡ್ಡ ಕೂಗನ್ನು ಎಬ್ಬಿಸಿ ನಾವು ಕೇಳ್ತಾ ಇದ್ವಿ. ಅಹಿಂದ ಮುಖಂಡರು ಶಾಮನೂರು ಕುಟುಂಬದ ವಿರುದ್ಧ ಪರೋಕ್ಷವಾಗಿ ಟಾಂಗ್ ನೀಡಿದ್ದು, ಕುಟುಂಬ ರಾಜಕಾರಣದ ವಿರುದ್ಧ ನಮ್ಮ ಹೋರಾಟ ಇದ್ದು ಈಗ ಅಹಿಂದ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಗುಡುಗಿದ್ರು. ಒಟ್ಟಾರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆ ಘೋಷಣೆಗೂ ಮುನ್ನವೇ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಪುನೀತ್ ಆಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ.